ಸೆಪ್ಟೆಂಬರ್ 28ರಂದು ನಡೆಯಲಿರುವ ಕೋಲಾರ ಜಿಲ್ಲಾ ಸಹಕಾರ ಯೂನಿಯನ್ ನಿರ್ದೇಶಕರ ಚುನಾವಣೆಗಾಗಿ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಪೂರ್ಣಗೊಂಡಿದೆ. ಒಟ್ಟು 16 ನಿರ್ದೇಶಕರ ಸ್ಥಾನಗಳಿಗೆ ಚುನಾವಣೆ ನಿಗದಿಯಾಗಿದ್ದರೂ ಮಾಲೂರು ತಾಲೂಕಿನ 2 ಸ್ಥಾನಗಳಿಗೆ ತಲಾ ಒಂದೊಂದು ನಾಮಪತ್ರ ಮಾತ್ರ ಸಲ್ಲಿಕೆಯಾಗಿರೋದ್ರಿಂದ ಅವಿರೋಧವಾಗಿ 2 ನಿರ್ದೇಶಕರ ಆಯ್ಕೆ ನಡೆಯಲಿದೆ. ಮಾಲೂರು ಕೃಷಿ ಪತ್ತಿನ ಸಹಕಾರ ಸಂಘದಿಂದ ಎಸ್.ವಿ. ಗೋವರ್ಧನ್ ರೆಡ್ಡಿ ಹಾಗೂ ಮಾಲೂರು ಹಾಲು ಉತ್ಪಾದಕರ ಸಹಕಾರ ಸಂಘದಿಂದ ನಾರಾಯಣಗೌಡ ಅವರು ನಾಮಪತ್ರ ಸಲ್ಲಿಸಿದ್ದಾರೆ. ಇಬ್ಬರು ಕಾಂಗ್ರೆಸ್ ಬೆಂಬಲಿತರು ಆಯ್ಕೆಯಾಗಿದ್ದು ಅಧಿಕೃತವಾಗಿ ನಿರ್ದೇಶಕರಾಗಿ ಆಯ್ಕೆಯಾದಂತಾಗಿದೆ. ಈ ಹಿನ್ನೆಲೆಯಲ್ಲಿ ಕೋಲಾರ ಜಿಲ್ಲಾ ಕಾಂಗ್ರೆಸ್ ಭವನದಲ್ಲಿ ಮಾಲೂರು ಭಾಗದ ಕಾಂಗ್ರೆಸ್ ಮುಖಂಡರು ಹೊಸ ನಿರ್ದೇಶಕರಾದ ಗೋವರ್ಧನ್ ರೆಡ್ಡಿ ಮತ್ತು ನಾರಾಯಣಗೌಡರನ್ನು ಸನ್ಮಾನಿಸಿದರು. ಮಾಸ್ತಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶೆಟ್ಟಿಹಳ್ಳಿ ರಾಮಮೂರ್ತಿ, ಆನೆಪುರ ಹನುಮಂತಪ್ಪ ಅವರ ನೇತೃತ್ವದಲ್ಲಿ ಹೂವಿನ ಹಾರ ಹಾಕಿ ಸಿಹಿ ತಿನಿಸಿ ಗೌರವಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ದಿನಹಳ್ಳಿ ರಮೇಶ್, ಕೋಮುಲ್ ಹಾಲು ಒಕ್ಕೂಟ ನಿರ್ದೇಶಕ ಶ್ರೀನಿವಾಸ್, ಡಿಸಿಸಿ ಬ್ಯಾಂಕ್ ಮಾಜಿ ನಿರ್ದೇಶಕ ಚನ್ನರಾಯಪ್ಪ, ವೀರಾಂಜನೇಯ ಸ್ವಾಮಿ, ಟ್ರಸ್ಟ್ ಅಧ್ಯಕ್ಷ ಪಿ ಶಾಮಣ್ಣ, ರಾಮಾಂಜನಪ್ಪ, ಪ್ರಗತಿ ಗ್ರೂಪ್ ಮುಖ್ಯಸ್ಥ ಶ್ರೀನಿವಾಸ್, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಬಾಳಿಗಾನಹಳ್ಳಿ ಶ್ರೀನಿವಾಸ್ ಸೇರಿ ಹಲವರು ಭಾಗವಹಿಸಿದ್ರು. ಇನ್ನು ನೂತನ ನಿರ್ದೇಶಕರು ಮತ್ತು ಕಾಂಗ್ರೆಸ್ ಮುಖಂಡರು ಮಾತನಾಡಿ, ನಮ್ಮ ಅವಿರೋಧ ಆಯ್ಕೆಗೆ ಕಾರಣರಾದವರು ಮಾಲೂರು ಶಾಸಕರಾದ ಕೆ.ವೈ. ನಂಜೇಗೌಡರು. ಪಕ್ಷದ ನಿಷ್ಠಾವಂತರನ್ನ ಎಂದಿಗೂ ಕೈ ಬಿಡದ ಅವರು ತಮ್ಮ ಸೂಚನೆಯ ಮೇರೆಗೆ ನಮ್ಮ ಆಯ್ಕೆ ನಡೆದಿದೆ. ಈ ವಿಶ್ವಾಸಕ್ಕೆ ನಾವು ಧನ್ಯರಾಗಿದ್ದೇವೆ ಅಂತ ತಿಳಿಸಿದ್ದಾರೆ. ಕೋಲಾರ ಸಹಕಾರ ಯೂನಿಯನ್ನು ಚುನಾವಣೆಗೆ ನಡೆಸಿಕೊಡಲು ಆಯೋಜಿಸಿದ ಬ್ಲಾಕ್ ಅಧ್ಯಕ್ಷರಾದ ಮಾಸ್ತಿ ಬ್ಲಾಕ್ ಅಧ್ಯಕ್ಷರಾದಂಥ ರಾಮಮೂರ್ತಿಯಣ್ಣವರೇ, ಹನುಮಂತಣ್ಣವರೇ, ಹಾಲು ಅಧ್ಯಕ್ಷರಾದಂಥ ಶ್ರೀನಿವಾಸರೇ, ಬಾಳೆಹಣ್ಣವರೇ, ಎಲ್ಲ ಮುಖಂಡರಿಗೂ ಅನಿಸುತ್ತ ನಾವು ಇದು ಅಂದ್ಕೊಂಡಿರಲಿಲ್ಲ. ಆದರೆ ನಮ್ಮ ನಂಜೇಗೌಡರ ಶಕ್ತಿ ಇದು. ನಾವು ಈ ಥರ ಇನಾಮಿನೇಷನ್ ಆಗ್ತೀರಿ, ಈ ಥರ ಪೊಸಿಷನ್ ಬರ್ತದೆ ಅಂತ ಯಾರೂ ಊಹೆ ಮಾಡಿಲ್ಲ. ಯಾಕಂದರೆ ನಾವು ಸ್ವಲ್ಪ ಇದು ಒಂಥರ ಕನಸ್ತಾನ ಇದೆ. ಅಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡಿ ಅರ್ಜೆಂಟ್ ಕೆಲಸ ಇರೋದ್ರಿಂದ ಡೆಲ್ಲಿಗೆ ಹೋಗಿರೋದ್ರಿಂದ ಅವರ ಅನುಸ್ಥಿತಿಯಲ್ಲಿ ಎಲ್ಲ ನಾಯಕರು ಇದ್ದು ಈ ಅವಿರೋಧವಾಗಿ ನಮ್ಗೆ ಆಯ್ಕೆ ಮಾಡಿಕೊಟ್ಟಿದ್ದಾರೆ. ಎಲ್ಲರಿಗೂ ಅನಿಸುತ್ತಾ, ಶಾಸಕರಿಗೂ ಮುಖ್ಯವಾಗಿ ಹೊಂದಿಸುತ್ತಾ ನಾನು ಮಾತಾಡೋದು.